ಯೂಟ್ಯೂಬ್ಗೋಸ್ಕರ ಬೋಯ ಮೈಕ್ ಮಿನಿ 2 ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಏನು ಇವಾಗ ಕೇಳಿಸ್ಕೊತಾ ಇದ್ದೀರಾ, ಅದ್ರಲ್ಲಿ ಬಂದು ಇವಾಗ ಯಾವುದೇ ಥರ ಮೈಕ್ ಹಾಕ್ಕೊಂಡಿಲ್ಲ. ಸೊ ಡೈರೆಕ್ಟ್ ಆಗಿ ಈ ಮೈಕ್ನ ಇವಾಗ ಅನ್ಬಾಕ್ಸ್ ಮಾಡಿಬಿಟ್ಟು ನಿಮ್ಮ ಮುಂದೆನೆ ಇದರಲ್ಲಿ ಮಾತಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಇದಿದೆ ಅಲ್ವಾ, ಇದು ಬೋಯ ಮೈಕ್ ಮಿನಿ 2 ಅಂತ ಏನಿದೆ, ಇದು ಆ್ಯಕ್ಚುಲಿ ಕನ್ನಡದಲ್ಲಿ ಯಾರು ಕೂಡ ರಿವ್ಯೂ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ನಾನೇ ಫಸ್ಟ್ ಟೈಮು ರಿವ್ಯೂ ಮಾಡ್ತಿರೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 7,000 ರೂಪಾಯಿವರೆಗೂ ಹಾಕಿದ್ದಾರೆ. 10 ರೂಪಾಯಿ ಕಮ್ಮಿ 7,000 ಅಂತ ಅಂದ್ಬಿಟ್ಟು. ಬಟ್ ನಾನು ಇದನ್ನು ತಗೊಂಡಿದ್ದು ಎಷ್ಟಕ್ಕೆ ಅಂತ ಅಂದರೆ 5,000 ರೂಪಾಯಿಗೆ, ಆಯಿತಾ. 5,000 ರೂಪಾಯಿ ನಾನು ಬೈ ಮಾಡಿದ್ದು. ಸೊ ಇದು ಕಂಫರ್ಟಬಲ್ ಬಂದುಬಿಟ್ಟು ನೋಡ್ಬೋದು, ಇಲ್ಲಿ ಐಫೋನ್ಗೆ ಮತ್ತು ಐಪ್ಯಾಡ್ಗೆ ಕೂಡ ಆಗುತ್ತೆ. ಅದ್ರ ಜೊತೆಗೆ ಇದರದ್ದು ಸ್ಪೆಸಿಫಿಕೇಶನ್ ಅಂತಂದರೆ, ಮೈಕ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಮೈಕ್ ನೋಡ್ಬೋದು, ಇಲ್ಲಿ 5 ಗ್ರಾಮ್ ಇದೆ, ಥಮ್ ಸೈಜ್ 2, ಮತ್ತು ಟ್ರೂ ನಾಯ್ಸ್ ಕ್ಯಾನ್ಸಲೇಷನು, ಆಮೇಲೆ ಸ್ಟುಡಿಯೋ ಕ್ವಾಲಿಟಿ ಸೌಂಡ್ ಅಂತ ಇದೆ. 100 ಮೀಟರ್ಸ್ ವೈರ್ಲೆಸ್ ಟ್ರಾನ್ಸ್ಮಿಟ್, ಅಂದರೆ 100 ಮೀಟರ್ವರೆಗೂ ಇದರದ್ದು ರೇಂಜು, ಆಯಿತಾ. ಸೊ ಇರೋದು. ಬನ್ನಿ ಇವಾಗ ಫಸ್ಟ್ ಟೈಮ್ ಓಪನ್ ಮಾಡ್ತಿರೋದು, ಓಪನ್ ಮಾಡೋಣ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಇದು ಹಳೇದೊಂದಿತ್ತು, ಇದು ಬಂದುಬಿಟ್ಟು ಡಿಜಿಟೆಕ್ದು. ಆ್ಯಕ್ಚುಲಿ ಇದನ್ನು ನಾನು ತೊಗೊಂಡಿದ್ದು ಎಷ್ಟಕ್ಕೆ ಅಂತಂದರೆ 2,700 ರೂಪಾಯಿಗೆ ತೊಗೊಂಡೆ. ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ. ಮತ್ತು ನಾನು ಬೇರೆ ಇದಕ್ಕೆ ಅಪ್ಗ್ರೇಡ್ ಮಾಡ್ಕೊಳೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ, ತುಂಬ ಕಾಸ್ಟ್ಲಿ ಇದೆ. ಹೋಲಿಲ್ಯಾಂಡ್ M2 ಲಾರ್ಕ್ M2S ಅನ್ನು ಅದನ್ನು ಒಂದು ನೋಡಿದೆ. ಅದಾದಮೇಲೆ ಇನ್ನೊಂದು DJI ಮೈಕ್ ಮಿನಿ ಅದನ್ನು ಕೂಡ ನೋಡಿದೆ. ಬಟ್ ಏನಂತಂದರೆ ಅವೆಲ್ಲ ಬಜೆಟಿಂದ ದೂರ ಇದೆ. ಆಲ್ಮೋಸ್ಟ್ 10,000 9,000 ರೂಪಾಯಿನೋ ಇದೆ ಅದರದ್ದು ರೇಟ್ ಇವಾಗ ಪ್ರೆಸೆಂಟು. ಸೊ ಅದಾದಮೇಲೆ ಎಲ್ಲ ರಿಸರ್ಚ್ ಮಾಡಿದ್ಮೇಲೆ ಇದನ್ನು ತಗೊಂಡಿದ್ದು. ಬನ್ನಿ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸು ಯಪ್ಪ ಏನಿದೆ, ಹಿಂಗಿದೆ ಇದು. ಓಕೆ, ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಸ್ವಲ್ಪ ಓಪನ್ ಮಾಡ್ಬಿಡೋಣ ಇರೇ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು, ಇದೇನು ಬಾಕ್ಸ್ ಅರ್ಧೇ ಹೋಯ್ತಿದ್ದು. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಅನ್ಬಾಕ್ಸ್ ಮಾಡೋದು ಕಷ್ಟ ಇದೆ. ಓಕೆ ಇದೇ ಥರನೇ ಇರೋದು. ಬಟ್ ಇದ್ರದ್ದು ಒಂದು ನಾನು ಆನ್ಲೈನಲ್ಲಿ ನೋಡಿದಾಗ ಇದಕ್ಕೆ ಒಂದು ರ್ಯಾಪ್ ಹಾಕಿದ್ರು. ರ್ಯಾಪೇ ಇಲ್ಲ ಇದ್ರ ಮೇಲೆ, ರ್ಯಾಪ್ ಇಲ್ಲ. ಓಕೆ ಪರವಾಗಿಲ್ಲ. ಒಂದು ಏನಿದು ಚೀಲ ಕೊಟ್ಟಿದ್ದಾರೆ ಬ್ಯಾಗ್, ಇದಕ್ಕೆ ಇದು ಇಟ್ಕೊಳಕ್ಕೋಸ್ಕರ. ಮ್ಯಾಟ್ ಫಿನಿಷಲ್ಲಿದೆ, ಇದು ಮ್ಯಾಟ್ ಫಿನಿಷಲ್ಲಿರುವಂಥದ್ದು. ಈ ಥರ ನೋಡ್ಬೋದು. ಇದಕ್ಕಿಂತನೂ ತುಂಬಾ ಚಿಕ್ಕದಾಗಿದೆ. ಇಷ್ಟು ನೋಡಿಲಿ, ಇಷ್ಟಿರೋ ಚಿಕ್ಕದಾಯ್ತಾ. ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡ ಕಾಣಿಸ್ಬೋದು, ಬಟ್ ತುಂಬಾ ಚಿಕ್ಕದೆ. ಇದಕ್ಕೆ ಹೋಲಿಸ್ಕೊಂಡ್ರೆ ಇದ್ರದ್ದು ಅರ್ಧ ಇದೆ ಅಷ್ಟೇ, ಅದೊಂದು ಹಳೆ ಮೈಕಿಗೆ. ಹಾಗೆ ಇದ್ರೊಳಗಡೆ ಒಂದು ಏನೋ ಇದು ಚಾರ್ಜ್ ಮಾಡೋಕ್ಕೋಸ್ಕರ ಒಂದು ಕೇಬಲ್ ಕೊಟ್ಟಿದ್ದಾರೆ. ಏನೋ ಇದೆಯಾ ಏನಿಲ್ಲ. ಆಮೇಲೆ ಇದೊಂದು ಪೇಪರು, ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಇದು ಬೇಕಿದ್ರೆ ಏನಿದು ಡಾಕ್ಯುಮೆಂಟ್ಸ್ ಎಲ್ಲ ಓದ್ಕೋಬೋದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟೆಲ್ಲ. ಬಟ್ ನಾನು ಇದೆಲ್ಲ ಓದೋದಿಲ್ಲ, ನಮ್ಗೆ ಓದೋಕ್ಕೆ ಬರಲ್ಲ ಅದಕ್ಕೆ. ಸೊ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಯೂಸ್ ಮಾಡ್ತೀವಿ. ಇದೇನು ನೋಡ್ತಾ ಇದ್ದೀರಾ, ವಾವ್ ಇದೇನೆ. ಬನ್ನಿ ಈಗ ಓಪನ್ ಮಾಡ್ತೀನಿ. ಫಸ್ಟ್ ಮೈಕ್ ಎತ್ಕೊಳ್ತೀನಿ. ಇದು ಒಂದು ಇಯರ್ಬಡ್ಸ್ ಬರುತ್ತಲ್ವಾ, ಇಯರ್ಬಡ್ಸ್ ಎಲ್ಲ ಕಿವಿಗೆ ಹಾಕೊಳೋದು, ಅದೇನೋ ಇಯರ್ಫೋನ್ ಥರ ಅದು ಬರುತ್ತಲ್ಲ ಚಿಕ್ಕದು, ಅಷ್ಟೇ ಇರೋದು, ಅಷ್ಟೇ ಬಾಕ್ಸೇ ಬರೋದು. ಇದು ಕೂಡ ತುಂಬ ಹ್ಯಾಂಡಿಯಾಗಿದೆ. ಬಟ್ ಏನಂತಂದರೆ ವರ್ಕ್ ಆದರೆ ಸಾಕು. ಇಲ್ಲಿ ನೋಡ್ಬೋದು, ಇಷ್ಟಿದೆ ಆಯಿತಾ. ಓಕೆ, ಇದೊಂದು ಪ್ಲಾಸ್ಟಿಕ್ ತೆಗೆದ್ರೆ ಚಾರ್ಜಿಂಗ್ ಆಗುತ್ತೆ. ಕ್ಲಿಪ್ ಟೈಪ್ ಇರೋದು ಇದು. ಇಷ್ಟು ಚಿಕ್ಕದಾಗಿದೆ ಅಂತಂದರೆ ಸಿಕ್ಕಾಬಿಡೆ ಚಿಕ್ಕದು. ಇದು ಬೋಯ ಅಂತ ಇದೆ, ಇದರಲ್ಲಿ ಬೋಯ ಮೈಕ್. ಆಮೇಲೆ ಇದ್ರದ್ದು ಒಂದು ಟ್ರಾನ್ಸ್ಮಿಟರ್ ಅಂತ ಇದೆ, ಇದೂ ಅಷ್ಟೇ ಇದೆ. ಅದ್ರ ಜೊತೆಗೆ ನಾನು ಇದನ್ನೇ ತಗೊಳ್ಳೋಕ್ಕೆ ಏನಪ್ಪ ರೀಸನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ನೋಡ್ಬೋದು, ಪ್ಲಾಸ್ಟಿಕ್ ಇದೆ ಅಷ್ಟೇ ಇದ್ರೊಳಗಡೆ. ಇದ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ, ಇದೇನಿದೆ, ಇದು ಮೇಲ್ಗಡೆ ಸ್ಪಾಂಜ್ ಇದೆ ಅಲ್ವಾ, ಅದು ವಿಂಡ್ ಮಫ್, ಇದು ಕೂಡ ಅದರಲ್ಲೇ ಹೋಗುತ್ತೆ. ಬಟ್ ನಂದು ಬಂದುಬಿಟ್ಟು ಇದ್ರದ್ದು ಇದು ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ಇಡೋಣ, ಕಳೆದೋಗೋಂಥ ಚಾನ್ಸಸ್ ಇದೆ. ಇದು ಎಷ್ಟೈತೆ ಅಂತಂದರೆ ಸಿಕ್ಕಾಬಿಡೆ ಚಿಕ್ಕದು ಗುರುವ. ಇದು ಇಷ್ಟೈತೆ. ಇಲ್ಲಿ ಒಂದು ತಂಬಷ್ಟೇ ಅಂತ ಹೇಳ್ತಾರಲ್ವಾ, ತಂಬ ಅಂತಂದರೆ ಅದನ್ನೇ. ಅಲ್ಲಿ ನೋಡಿ, ಇಲ್ಲಿ ಒಂದು ಬೆರಳು ಮೇಲೆ ಇಟ್ಕೊಂಡು ಅಷ್ಟೇ, 1 ಇಂಚೂ ಇಲ್ಲ ಇದು, ಮತ್ತು ವೆಯ್ಟು ಇಲ್ಲ. ಹಾಗೆ ನನ್ನ ಹಳೆ ಮೈಕ್ದು ಇದು, ನನ್ನ ಹಳೆ ಮೈಕ್ ಬಂದುಬಿಟ್ಟು ಎಷ್ಟು ದೊಡ್ಡದಾಗಿದೆ.
ಹಳೆ ಮೈಕು ಇದು ಚೆನ್ನಾಗಿದೆ, ಬಟ್ ಏನಂದರೆ ಒಂದೊಂದು ಸತಿ ಆಫ್ ಆಗಿಬಿಡುತ್ತೆ, ಚಾರ್ಜಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಷ್ಟಿರೋದು ಇದು ಇಲ್ಲಿ, ಇದ್ರ ಮುಂದೆ ಏನೂ ಇಲ್ಲ. ಸೊ ಇದು ಎರಡು ಸೇರಿದ್ರೆ ಒಂದು ಮೈಕ್ ಆಗುತ್ತೆ, ಅಷ್ಟು ಚಿಕ್ಕದಾಗಿದೆ ಇದು ಆಲ್ಮೋಸ್ಟು. ಹಾಂ ಇರೋದು. ಮತ್ತು ಇದ್ರದ್ದು ರಿಸೀವರ್ ಕೂಡ ಎಷ್ಟು ಚಿಕ್ಕದಾಗಿದೆ ನೋಡಿ, ಇದರಲ್ಲಿ ಅರ್ಧ ಅಷ್ಟೇ. ಇದನ್ನು ಇವಾಗ ಇದರಲ್ಲಿ ಹಾಕಿ ತೋರಿಸ್ತೀನಿ. ಈಗ ಪ್ಲಗ್ ಮಾಡ್ಕೊಳ್ಳೋಣ. ಇದು ಬಂದು ಇದನ್ನು ಚೆನ್ನಾಗೇ ಇದೆ, ಬಟ್ ಏನಂತಂದರೆ ಚಾರ್ಜಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಇದು. ಆಮೇಲೆ ಇನ್ನು ಸ್ವಲ್ಪ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಇದು ಬಂದುಬಿಟ್ಟು ಇಷ್ಟು ದೊಡ್ಡದಾಗಿದೆ, ಒಂದು ಸ್ವಲ್ಪ ಅಷ್ಟು ಇದು ಅನ್ಸಲ್ಲ. ಬಟ್ ಇದನ್ನು ನೋಡೋಣ, ಇವಾಗ ಇದೊಂದು ಓಪನ್ ಮಾಡೋಣ, ಫಸ್ಟು ಟೆಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಕ್ವಾಲಿಟಿ ಅಂತ ಹೇಳಿ. ಏನೇ ಮಾಡೋಕ್ಕಿಂತ ಮುಂಚೆ ನಮಗೆ ಫಸ್ಟ್ ಏನು ಗೊತ್ತಾಗಬೇಕು ಅಂತಂದರೆ ಕ್ವಾಲಿಟಿ ಗೊತ್ತಾಗಬೇಕು. ಅಪ್ಪ ಇವು ಕಳೆದೋಗೋ ಅಂಥ ತುಂಬಾ ಚಾನ್ಸಸ್ ಇದೆ. ಇದು 30 hour ಏನೋ ಬ್ಯಾಕಪ್ ಕೊಡುತ್ತೆ ಅಂತ ಹೇಳ್ತಾರೆ ಇದರಲ್ಲಿ, 30 hours ಬ್ಯಾಕಪ್ಪು. ಇದ್ರ ಜೊತೆಗೇನೆ ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ, ಯಾವುದು Insta360 X5 ಕ್ಯಾಮ್ರಾ. ಅದರಲ್ಲೂ ಕೂಡ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತಾ ಇಲ್ವೋ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಏನು ನೋಡ್ತಾ ಇದ್ದೀರಾ ನೀವು, ಆ ಕ್ಯಾಮ್ರಕ್ಕೆ ಹಾಕಿದ್ರೆ ವರ್ಕ್ ಆಗ್ತಾ ಇಲ್ಲ. ಇದು ನನ್ನ ಹಳೆ ಮೈಕು, ಡಿಜಿಟೆಕ್ದೇನಿದೆ ಮೈಕು, ಇದರಲ್ಲಿ ವರ್ಕ್ ಆಗ್ತಾ ಇಲ್ಲ. ಇದು ವರ್ಕ್ ಆಗ್ತಿಲ್ಲ. ಮೊಬೈಲ್ಗೆ ಮಾತ್ರ ಹಾಕ್ಕೋಬೋದು, ಆಂಡ್ರಾಯ್ಡು ಮತ್ತು ಐಫೋನ್ಗೆ ಎರಡಕ್ಕೂ ಹಾಕ್ಕೋಬೋದು. ಇದು ಅದರಲ್ಲಿ ವರ್ಕ್ ಆಗ್ತಿದೆ. ಇಲ್ಲಿ ಇವಾಗ ತೋರಿಸ್ತೀನಿ, ಇದು ಆನ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ನಾನು ಜಸ್ಟ್ ತೊಗೊಂಡಿದ್ದು 2700 rupeesಗೆ. ಓಕೆ, ಸೊ ಇಷ್ಟೇ, 71% ಅಷ್ಟು ಬ್ಯಾಟ್ರಿ ಇದೆ. ಸೊ ಒಂದು ಸ್ವಲ್ಪ ಅದ್ರ ಜೊತೆಗೆ ನನಗೆ Insta360ಗೂ ಒಂದು ಮೈಕ್ ಬೇಕಿತ್ತು. DJI ಮೈಕ್ ಮಿನಿ ಏನಿದೆ ಅದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು, ಬಟ್ ಅದರದ್ದು ಟ್ರಾನ್ಸ್ಮೀಟರ್ ಬಂದು ತುಂಬ ದಪ್ಪ ಇದೆ. ಹಿಂದ್ಗಡೆ ಹಾಕ್ತಾರಲ್ಲ ಟ್ರಾನ್ಸ್ಮೀಟರ್ ಅಂತಂದರೆ ಈ ಥರ ಹಿಂದ್ಗಡೆ ಹಾಕೋದು, ಈ ಥರ ಇಲ್ಲ. ತೋರಿಸ್ಕೊಟ್ಬಿಡ್ತೀನಿ ರೀ, ಇಲ್ಲಿದೆ ಅಲ್ವಾ. ಸೊ ಈ ಥರ ಇಲ್ಲ ಅದರದ್ದು ಮೈಕ್ ಮಿನಿ 2ದು. ಹಂಗಾಗಿ ನನಗೆ ಇದೇ ಥರನೇ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ತರಿಸಿದ್ದು. ಈಗ ಬಂದುಬಿಟ್ಟು ನಾನು ಏನಿದೆ ಇದು ರಿಸೀವರ್ ಏನಿದೆ ಬೋಯಾದು, ಇದನ್ನು ಬಂದು ಐಫೋನ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಏನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಇಷ್ಟೊತ್ತವರೆಗೂ ನೀವು ಕೇಳಿಸ್ಕೊಂಡಿದ್ದು ವಿತೌಟ್ ಮೈಕು. ರೋಡ್ ಸೈಡಲ್ಲಿ ಇದ್ದೀನಿ. ಇಲ್ಲಿ ಸೌಂಡು ನಾಯ್ಸು ಯಾವ ಥರ ಇತ್ತು ಅಂತಂದ್ಬಿಟ್ಟು ನಿಮಗೂ ಒಂದು ಐಡಿಯಾ ಬಂದಿರುತ್ತೆ. ಈಗ ನಾನು ಇದು ಕನೆಕ್ಟ್ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಸೌಂಡು ಅನ್ನೋದನ್ನ ನಿಮ್ಗೊಂದು ಐಡಿಯಾ ಬರುತ್ತೆ. ಚೆನ್ನಾಗಿದೆಯಾ ಅಂತ. ಓಕೆ, ಇಲ್ಲೊಂದು ಲೈಟ್ ಬರ್ತಿದೆ ನೋಡ್ಬೋದು, ಒಂದು ಲೈಟ್ ಬರ್ತಿದೆ. ಅದೇ ಥರನೇ ಸೇಮ್ ಇದೇ ಥರನೇ ಇದಕ್ಕೆ ಬರ್ತಿರೋದು. ಇವಾಗ ನೀವು ಕೇಳಿಸ್ಕೊಳೋದು ಯಾವುದ್ರಲ್ಲಪ್ಪ ಅಂತಂದರೆ, ಈಗ ನಾನು ಮೈಕ್ನ ಅಂದರೆ ಆ ರಿಸೀವರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ ಲೈಟ್ ಬರ್ತಿದೆ. ಇಲ್ಲೊಂದು ಬಟನ್ ಇದೆ, ಇದೇ ಬಟನ್ನ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ನು ಸ್ಟಾರ್ಟ್ ಆಗುತ್ತೆ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಏನಂತಂದರೆ ಗಾಡಿಗಳಂತೂ ಓಡಾಡ್ತಾ ಇದ್ದಾವೆ. ಸರಿನಾ, ಈಗ ಇದನ್ನು ಕ್ಲಿಕ್ ಮಾಡೋಣ. ಓಕೆ, ಗ್ರೀನ್ ಲೈಟ್ ಬರ್ತಿದೆ, ಈಗ ಸ್ಟಾರ್ಟ್ ಆಗಿದೆ. ಯಾವ ಥರ ಕೇಳಿಸ್ತಿದೆ ಅಂತ ಹೇಳಿ. ಹಾಗೆ ಇದನ್ನು ಕ್ಲಿಪ್ ಮಾಡ್ಕೋತೀನಿ. ಸೌಂಡ್ ಯಾವ ಥರ ಕ್ವಾಲಿಟಿ ಅಂತ ನೀವು ತಿಳಿಸಿ ಕಮೆಂಟಲ್ಲಿ. ಯಾರಾದರೂ ಹೊಸದಾಗಿ ಮೈಕ್ ಯಾರಾದರೂ ನೋಡ್ತಿದ್ರೆ ತಗೊಳ್ಳೋಣ ಅಂತ ಇದ್ರೆ, ಒಂದು 5000 ಬಜೆಟಲ್ಲಿ ಅನ್ನೋರಿಗೆ ಇದು ಅವ್ರಿಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಇಲ್ಲ ಅಂತಂದರೆ ಮಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಹಂಗೆ ಎದ್ದಿದ್ದು ಗಾಡಿನಲ್ಲೇ. ಸೊ ಇದನ್ನು ನೋಡ್ಬೋದು, ಇಷ್ಟ ಐತಾಯ್ತಾ, ತುಂಬಾ ಚಿಕ್ಕದಾಗಿದೆ. ಇಷ್ಟೇ ಇರೋದು. ವೆಯ್ಟ್ ಅಂತೂ 5 ಗ್ರಾಮ್ ಅಂತಂದರೆ ಯೋಚನೆ ಮಾಡಿ, ವೆಯ್ಟ್ ಲೆಸ್ಸು ಈ ಥರ ಇದೆ. ಮತ್ತು ಯಾವ ಥರ ಕೇಳಿಸ್ತಿದೆ ಸೌಂಡ್ ಅಂತ ನೀವು ತಿಳಿಸಿ. ಯಾವುದಕ್ಕೂ ನಾನು ಒಂದು ಸತಿ ಕೇಳಿಸ್ಕೊಂಬಿಡ್ತೀನಿ. ಎಲ್ಲ ಮಾಡಿದ್ದೀನಿ, ಆಮೇಲೆ ವಾಯ್ಸೇ ಬರಲಿಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಜಸ್ಟ್ ಇರೋದು ಏನಪ್ಪ ಅಂತಂದರೆ, ಏನು ಇದು ನೋಡ್ತಾ ಇದ್ದೀರಾ, ಈಗ ಗ್ರೀನ್ ಲೈಟ್ ಇತ್ತು ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಅದನ್ನೇ ಆಫ್ ಮಾಡಿದ್ರೆ, ಇವಾಗ ಆಫ್ ಮಾಡ್ತೀನಿ, ಒಂದು ಸತಿ ಕ್ಲಿಕ್ ಮಾಡ್ತೀನಿ. ಇವಾಗ ಗ್ರೀನ್ ಇದೆ ಅಲ್ವಾ, ಈಗ ಬ್ಲೂ ಬರುತ್ತೆ ನೋಡ್ಕೊಳ್ಳಿ. ಇವಾಗ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ನು ಮೈಕ್ ವರ್ಕ್ ಆಗ್ತಿದೆ, ಬಟ್ ಏನಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ನು ಆಫ್ ಆಗಿದೆ. ಸರೌಂಡಿಂಗ್ ನಾಯ್ಸ್ ಕೂಡ ಅಂದರೆ ಸೌಂಡ್ ಏನಾದರೂ ಇದ್ದರೂ ಅದು ಕೂಡ ಬರುತ್ತೆ. ಈಗ ಆನ್ ಮಾಡ್ತೀನಿ ಒಂದು ಸತಿ. ಇಲ್ಲಿ ಗ್ರೀನ್ ಲೈಟ್ ಬಂತು. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್, ಇವಾಗೆಲ್ಲ ಗಾಡಿಗಳು ಓಡಾಡ್ತಾ ಇದೆ. ಸೊ ಅಷ್ಟು ನಿಮಗೆ ಇಲ್ಲ ನೋಡ್ಬೋದು ಎಷ್ಟು ಗಾಡಿಗಳು ಓಡಾಡ್ತಾ ಇದೆ ಅಂತ. ಇವಾಗ ಯಾವುದು ಸೌಂಡು ಅಂದರೆ ನಾಯ್ಸ್ ಬಂದಿರಲ್ಲ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇರೋವಂಥದ್ದು. ಹಾಗೆ ಇದ್ರ ಜೊತೆಗೆ ನನಗೆ ಮೇಯ್ನ್ ಯಾವುದಕ್ಕಪ್ಪ ಬೇಕಿರೋದು ಅಂತಂದರೆ, ನಂದು Insta360ಗೆ ಇಲ್ಲಿ ಬಸ್ ಹೋಗ್ತಿದೆ.
ಅದರದ್ದು ಸೌಂಡು ನಿಮಗೆ ಗೊತ್ತಾಗಿರುತ್ತೆ ಇವಾಗ ಕ್ವಾಲಿಟಿ ಏನು ಅಂತ ಅಂದ್ಬಿಟ್ಟು. Insta360ಗೂ ಕೂಡ ಇದನ್ನು ಪ್ಲೇಸ್ ಮಾಡಿ ನೋಡ್ತೀನಿ, ಅದರಲ್ಲಿ ಇದು ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು. ವರ್ಕ್ ಆದರೆ ನನಗೆ ವರ್ತ್ ಇದೆ, ವರ್ಕ್ ಆಗಿಲ್ಲ ಅಂತ ಅಂದರೆ ನಾನು ಇದನ್ನು ರಿಟರ್ನ್ ಕೊಡಬೇಕಾಗುತ್ತೆ. ಸೊ ಕ್ಲಿಪ್ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಇವಾಗ ಒಂದು ಕೆಲಸ ಮಾಡೋಣ, ನಂದು ಕ್ಯಾಮ್ರಾಗೆ ಹಾಕಿ ಪ್ಲೇಸ್ ಮಾಡಿ ನೋಡೋಣ Insta360ಗೆ. ಸೊ ಯಾರಾದರೂ ಹೊಸೊಬ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ವಲ್ಪ ಹೊತ್ತಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ನಮ್ಮ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಯೂಸ್ ಆಗಲಿ, ಯಾರಾದರೂ ಪಾಪ ನೋಡ್ತಿದ್ರೆ ಯೂಸ್ ಮಾಡಲಿ, ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ರಿವ್ಯೂ ವಿಡಿಯೋನ ಮಾಡ್ತಾ ಇರೋದು. ಯಾಕಂದರೆ ಬಜೆಟ್ ಇರೋಲ್ಲ, ಔಟ್ ಆಫ್ ದಿ ಬಜೆಟ್ ಇರುತ್ತೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ನನಗೆ ಎರಡು ಪರ್ಪಸ್ ಆಗ್ತಾ ಇದೆ ಇದರಿಂದಾಗಿ. ಒಂದು ಬಂದುಬಿಟ್ಟು ನನ್ನ Insta360ಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅವರು ವೆಬ್ಸೈಟಲ್ಲಿ ನೋಡಿದೆ ಮತ್ತು ಯೂಟ್ಯೂಬಲ್ಲಿ ಕೂಡ ನೋಡಿದೆ. Insta360 X5 ಕೂಡ ವರ್ಕ್ ಆಗುತ್ತೆ ಅಂತ ತಿಳಿಸಿದ್ರು. ಇದ್ರ ಜೊತೆಗೇ ನನ್ನ ಐಫೋನು ಕೂಡ ವರ್ಕ್ ಆಗುತ್ತೆ ಅನ್ನೋ ರೀಸನ್ಗೆ ತಗೊಂಡಿದ್ದು. ಸೊ 2-in-1 ಪರ್ಪಸ್ಸು. ಇವಾಗ ನನ್ನ Insta360ಗೆ ಕನೆಕ್ಟ್ ಮಾಡಿ ನೋಡ್ತೀನಿ, ಸೊ ವರ್ಕ್ ಆಗುತ್ತಾ ಇಲ್ವ ಅಂತ ಅಂದ್ಬಿಟ್ಟು. ಬನ್ನಿ Insta360ಗೆ ನೀವು ಸ್ವಿಚ್ ಆಗ್ರಿ. ಇದೇನು ನೀವು ನೋಡ್ತಾ ಇದ್ದೀರಾ, ಕ್ಯಾಮ್ರಾ ಬಂದು Insta360 X5 ಇದು. ಆನ್ ಮಾಡ್ಕೊಳ್ಳೋಣ. ಇದು ಹೊಡೆದೋಗಿಲ್ಲ, ಇದರದ್ದು ಸ್ಕ್ರೀನ್ ಗಾರ್ಡ್ ಹೊಡೆದೋಗಿರೋದು, ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸೋದು. ಆನ್ ಮಾಡ್ತಾ ಇದ್ದೀನಿ. ಈಗ ಆನ್ ಆಗಿದೆ. ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ತಿಳಿಸ್ಬಿಡ್ತೀನಿ. ಇಲ್ಲೂ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನಿಂದನೇ ನಾವು ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಆಫ್ ಮಾಡ್ಕೋಬೋದು. ಫೋಕಸ್ ಬಿಡ್ತಾ ಇಲ್ಲ, NR ಅಂತ ಇದೆ ನೋಡಿ, ಇದರಲ್ಲೇ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಮಾಡ್ಬೋದು. ಸೊ ಯಾವಾಗ್ಲೂ ಇದನ್ನೇ ಯೂಸ್ ಮಾಡಬೇಕಂತ ಇಲ್ಲ, ಎರಡೂ ಆಗುತ್ತೆ. ಇದರಲ್ಲೂ ನಾಯ್ಸ್ ಕ್ಯಾನ್ಸಲೇಷನ್ನ ನಾವು ಆನ್ ಆಫ್ ಮಾಡ್ಕೋಬೋದು ಇದೇ ಬಟನಲ್ಲಿ, ಹಾಗೆ ಇದರಲ್ಲೂ ಕೂಡ ಮಾಡ್ಕೋಬೋದು ರಿಸೀವರಲ್ಲಿ. ಬನ್ನಿ ಇದನ್ನು ಈಗ Insta360ಗೆ ಪ್ಲೇಸ್ ಮಾಡ್ತೀನಿ. ಇದು ಒಂದು ಈ ಥರ ಹಾಕ್ಕೋಬೋದು. ಇಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಕೆಲಸ ಮಾಡ್ತೀನಿ. Insta360 ತುಂಬ ಕಾಸ್ಟ್ಲಿ. ಫಸ್ಟ್ ಇದನ್ನು ನಾನು ಎರಡು ಕೈಯಿಂದನೇ ಸೇಫಾಗಿ ಹಾಕ್ತೀನಿ, ಆಮೇಲೆ ಮಾತಾಡ್ತೀನಿ. ಓಕೆ, ಇಲ್ಲಿ ಈಗ ಆನ್ ಮಾಡಿದ್ದೀನಿ. ಈ ಥರ ಲೈಟ್ ಬರ್ತಿದೆ, ಹಾಗೆ ಇದೇನು ಆಫ್ ಆಗೋಗಿದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಮೈಕ್ ಆ್ಯಕ್ಚುಲಿ ಎಲ್ಲೈತು, ಮೈಕ್ ಎಲ್ಲೋಯ್ತಪ್ಪ. ಓಕೆ, ಮೈಕ್ ಇಲ್ಲಿದೆ. ಮೈಕ್ ಇಲ್ಲಿದ್ರು ಕೂಡ ಅಲ್ಲಿ ಸೌಂಡ್ ಬರ್ತಿರೋದನ್ನ ನೀವು ನೋಡ್ಬೋದು. ಇಲ್ಲೊಂದು ಮಾರ್ಕ್ ಬರ್ತಿದೆಲ್ಲ ಲೈನು, ಇಲ್ಲಿ ವರ್ಕ್ ಆಗ್ತಿರೋದು ಅಂದರೆ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಿದೆ. ಇದು ಈಗ ಆ್ಯಕ್ಚುಲಿ ಕನೆಕ್ಟ್ ಆಗಿದೆ, ಇದರಲ್ಲಿ ನೋಡ್ಬೋದು. ಓಕೆ, ಅದ್ರ ಜೊತೆಗೆ ಇಲ್ಲೂ ಕೂಡ ನಾನು ಆನ್ ಮಾಡ್ಕೊತೀನಿ. ಇವಾಗ ಏನು ನೀವು ನೋಡ್ತಾ ಇದ್ದೀರಾ, Insta360ನಲ್ಲಿ ನೀವು ಸೌಂಡ್ನ ಕೇಳಿಸ್ಕೊತಾ ಇರೋದು. ಇದು ಇವಾಗ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಏನು ಮೈಕ್ ಇದೆ ಅದನ್ನು ಆನ್ ಮಾಡಿದ್ದೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಇನ್ನೂ ಆನ್ ಆಗಿಲ್ಲ, ಇನ್ನು ಬ್ಲೂ ಲೈಟಲ್ಲಿದೆ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆನ್ ಮಾಡ್ಕೋತೀನಿ, ಇಲ್ಲಿಂದನೇ ಮಾಡ್ತೀನಿ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಈಗ ಆನ್ ಆಗಿದೆ. ಸೊ ಯಾವುದಕ್ಕೂ ಒಂದ್ಸತಿ ಓಕೆ. ಸೊ ಈಗ ಮೈಕ್ ಕೂಡ ನಾನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಹೆಂಗೆ ನಾನು ಹೇಳಿದ್ದು ಲಾಸ್ಟಲ್ಲಿ, ಹಾಗೆ ಇಲ್ಲಿ ನನ್ನ ಆಟೋ ನಿಂತಿದೆ. ಇಲ್ಲೇ ಮರದ ಕೆಳಗಡೆ ಊಟ ಎಲ್ಲ ಮಾಡಿಕೊಂಡು ಈಗ ಬಂದು ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು, ಯಾರಾದರೂ ಹೊಸದಾಗಿ ತೊಗೋಬೇಕು ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಬೋಯಾ ಮೈಕ್ ಮಿನಿ 2ನ ನಾನು ಆರ್ಡ್ರ್ ಮಾಡಿ ಈಗ ನಿಮ್ಮ ಮುಂದೆನೇ ಏನೋ ರಿವ್ಯೂ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಪ್ಪ ವಿಶೇಷತೆ ಅಂತಂದರೆ, ಇದು ಬಂದುಬಿಟ್ಟು ಸ್ಟಿಚ್ ಲೈನ್ ಒಳಗಡೆ ಇರುತ್ತೆ, ನಿಮಗೆ ಕಾಣಿಸೋದಿಲ್ಲ. ಅದು ಏನೋ ನಾನು ರಿಸೀವರ್ ಹಾಕಿದ್ದೀನಲ್ವ, ಅದು ಸ್ಟಿಚ್ ಲೈನ್ ಒಳಗಡೆ ಇರುತ್ತೆ. ಇದು 360 ಕ್ಯಾಮ್ರಾ ಆಗಿರೋದ್ರಿಂದಾಗಿ ಇದ್ರದ್ದು ಏನಾದರೂ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಬಂದರೆ, ಒಂದು ಎಕ್ಸಾಂಪಲ್ ನಾನು ಬೆರಳಿಟ್ಟಿರ್ತೀನಿ, ಈ ಜಾಗದಲ್ಲಿ ಕರೆಕ್ಟಾಗಿ ಈಗ ಮೈಕ್ ಇದೆ ಆಯಿತಾ. ಇವಾಗ ನಾನು ಬೆರಳು ತೆಗಿತೀನಿ, ಅಲ್ಲಿ ನಿಮಗೆ ಮೈಕ್ ಕಾಣಿಸಲ್ಲ ನೋಡಿ. ಸೊ ಈ ರೀಸನಿಂದನೇ ನಾನು ಇದನ್ನು ತಗೊಂಡಿದ್ದು. ಸೊ ಈ ಥರ ಇರೋದು. ಯಾವ ಥರ ಇತ್ತು ಅಂತ ತಿಳಿಸಿ ಇವಾಗ ಬ್ಯಾಕ್ ಟು ಮತ್ತೆ ಐಫೋನಿಗೆ ಸ್ವಿಚ್ ಆಗ್ತಾ ಇದ್ದೀನಿ. ಸೊ Insta360ನಲ್ಲೂ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಎಕ್ಸಾಂಪಲು ಕ್ವಾಲಿಟಿ, ಮೈಕ್ ಕ್ವಾಲಿಟಿ ಮತ್ತು ನಾಯ್ಸು, ಡಿನಾಯ್ಸು ಅಂದ್ರೆ ಏನೇನೋ ಅಂತಾರಪ್ಪ, ನನಗೆ ಅವೆಲ್ಲ ಬರೋದಿಲ್ಲ. ಓಕೆ, ಸೊ ಇದು ನಾಯ್ಸ್ ಕ್ಯಾನ್ಸಲೇಷನ್ನ ಇವಾಗ ಆಫ್ ಮಾಡ್ತಾ ಇದ್ದೀನಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಗಿದೆ. ಇವಾಗ ಈ ಥರ ಸೌಂಡ್ ಬರ್ತಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ರೆ ಈ ಥರ ಕಾಣಿಸ್ಕೊಳ್ತಾ ಇದೆ. ಓಕೆನಾ, ಆಗಿದೆಯಲ್ಲ, ಆಗಿದೆ. ಗ್ರೀನ್ ಕಲರ್ ಲೈಟ್ ಬರ್ತಿದೆ. ಸೊ ಓವರಾಲ್ ಆಗಿ ಈ ಥರ ಇರುವಂಥದ್ದು. ಬನ್ನಿ ಈಗ ಸ್ವಿಚ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಐಫೋನಿಗೆ.
ಸ್ಟಿಚ್ ಲೈನ್ ಒಳಗಡೆ ಬರುತ್ತೆ, ಹಾಗಾಗಿ ನನಗೆ ಕಾಣಿಸ್ಕೊಳೋದಿಲ್ಲ, ಅವಾಗಲೇ ಹೇಳಿದ್ನಲ್ಲ. ಸೊ ಆ ಥರ ಇರುವಂಥದ್ದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇದು ಹಿಂಗೆ ಇರುತ್ತೆ ಅಂತಂದರೆ, ಹೌದು ಇದು ಹಿಂಗೆ ಇರುತ್ತೆ, ವಾಟರ್ ಪ್ರೂಫಿಂಗ್ ಇರೋದಿಲ್ಲ. ಇದೊಂದು ಬಂದ್ಬಿಟ್ರೆ ಹಿಂಗೆ ಎತ್ಬಿಟ್ರೆ ಇದು ವಾಟರ್ ಪ್ರೂಫ್ ಇರೋದಿಲ್ಲ. ಈಗ ನೋಡ್ಬೋದು ಇದೇನಿದೆ ಈ ಥರ ರೆಡ್ ಕಾಣಿಸ್ತಿದೆ, ವಾಟರ್ ಪ್ರೂಫಿಂಗ್ ಇಲ್ಲ. ಇವಾಗ ವಾಟರ್ ಪ್ರೂಫಿಂಗ್ ಆಗಿದೆ. ಇದರಲ್ಲಿ ನೀರಿಗೆ ಹೋದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ನೀರಲ್ಲಿ ಹಾಕಿದ್ರೂ ಏನೂ ಆಗೋಲ್ಲ. ಈ ಥರ ಮಾಡಿದ ತಕ್ಷಣ ರೆಡ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ವಾಟರ್ ಪ್ರೂಫಿಂಗ್, ನೋ ಮೋರ್ ವಾಟರ್ ಪ್ರೂಫಿಂಗ್ ಅಂತ ಅಂದ್ಬಿಟ್ಟು ಇದನ್ನು ಬಿಚ್ಬೋದು. ಇದು ಸ್ಟಿಚ್ ಲೈನ್ ಒಳಗೇನೆ ಬರುತ್ತೆ. ಬೋಯಾ ಮೈಕ್ ಮಿನಿ 2 ಬಗ್ಗೆ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ತಗೊಳ್ಳಿ. ನಾನು ಕೂಡ ಇವಾಗ ಒಂದ್ಸತಿ ಚೆಕ್ ಮಾಡಿದೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡೋಕ್ಕಿಂತ ಮುಂಚೆ ನಾನೊಂದ್ಸತಿ ಟೆಸ್ಟ್ ಮಾಡಿಬಿಟ್ರೆ ಬೆಟರ್ ಅಲ್ವಾ? ಅದಕ್ಕೋಸ್ಕರ ನನಗಿಷ್ಟ ಆಯಿತು. ಓಕೆ, ನಾನೊಂದ್ಸತಿ ಯಾವುದಕ್ಕೂ ಮೊಬೈಲಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ, ಚೆನ್ನಾಗೇ ನನಗೆ ವರ್ಕ್ ಆಗ್ತಿದೆ. ಓಕೆ ಅಂದ್ಕೊಂಡಿದ್ದೀನಿ. 5000 ರುಪೀಸ್ಗೆ ನಾಟ್ ಬ್ಯಾಡ್. ಇನ್ಸ್ಟಾ 360 ಮತ್ತು ಇದಕ್ಕೂ ಕೂಡ ಯೂಸ್ ಆಗ್ತಿದೆ, ನನ್ನ ಐಫೋನು ಕೂಡ. ಹಾಗೆ ತುಂಬ ಚಿಕ್ಕದಾಗಿ ಕೂಡ ಇದೆ ಅದು ಕೂಡ. ಕ್ವಾಲಿಟಿ ಕೂಡ ನನಗೆ ಇಷ್ಟ ಆಯಿತು. ಪ್ರೀವಿಯಸ್ ಮೈಕಿಗೆ ನಾನು ಕಂಪೇರ್ ಮಾಡಿಕೊಂಡ್ರೆ ಇದರದ್ದು ಕ್ವಾಲಿಟಿ ಕೂಡ ಇಷ್ಟ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂದರೆ ಸ್ಕ್ರೀನ್ ಮೇಲೇ ಬರ್ತಿರುತ್ತೆ, ನೀವು ಅಲ್ಲೇ ಕ್ಲಿಕ್ ಮಾಡ್ಕೋಬೋದು, ಅಲ್ಲೇ ಕ್ಲಿಕ್ ಮಾಡಿಕೊಂಡು ಬೈ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ಜಸ್ಟ್ ನಾನು ನಿಮಗೂ ಕೂಡ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇದೊಂದು ರಿವ್ಯೂ ವಿಡಿಯೋ ಮಾಡಿದ್ದು. ನಾನು ರಿವ್ಯೂ ವಿಡಿಯೋ ಮಾಡಿ ಜಾಗ ನೋಡಿದ್ರಲ್ಲ, ಆಟೋ ಒಳಗೇನೆ ಕೂತ್ಕೊಂಡು ಎಲ್ಲ ರಿವ್ಯೂ ಮಾಡಾಕ್ಬಿಟ್ಟೆ. ಇಲ್ಲಿ ನಾನು ಆಟೋ ಒಳಗೇನೆ ಇದ್ದೀನಿ. ಯಾಕೆ ಅಂತಂದರೆ ಯಾರಿಗಾದ್ರೂ ಇದ್ದರೆ ಬಜೆಟ್ ಇಲ್ಲ ಅಂತಂದರೆ ಸೊ ಈ ಥರ ನೋಡ್ತಿದ್ರೆ ಯೂಸ್ ಆಗಲಿ. ಇನ್ಸ್ಟಾ 360ಗೂ ಆಗುತ್ತೆ, ಅದರ ಜೊತೆಗೆ ಐಫೋನ್ ಕೂಡ ಯೂಸ್ ಆಗುತ್ತೆ. ಆಮೇಲೆ ಎಲ್ಲ ಕ್ಯಾಮ್ರಾ ಕೂಡ ಇದು ಆಲ್ಮೋಸ್ಟು ಸಪೋರ್ಟ್ ಆಗುತ್ತೆ ಅಂತಲೇ ಇವರ ವೆಬ್ಸೈಟಲ್ಲಿ ಬರೆದಿರೋದು. ಇದು ಬೋಯಾ ಮೈಕ್ ಮಿನಿ 2 ನೆನ್ಪಿಟ್ಕೊಳ್ಳಿ. ಮೈಕ್ ಮಿನಿ ಅಂತ ಒಂದು ಬರುತ್ತೆ, ಇದು ನಾನು ಮಿನಿ ಇದರಲ್ಲಿ ಬೋಯಾ ಮಿನಿ 2 ಅಂತ ಇದು. ಇದರಲ್ಲಿ ಮಿನಿ 1 ಅಂತ, ಮಿನಿ 1 ಅಲ್ಲ, ಬರೀ ಮಿನಿ ಅಂತ ಕೂಡ ಬರುತ್ತೆ. ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಕೂಡ ವರ್ಕ್ ಆಗುತ್ತೆ ಅಂತಾರೆ. ಬಟ್ ಏನಂತಂದರೆ ಇದು ಬಂದುಬಿಟ್ಟು ಲೇಟೆಸ್ಟ್ ಆಗಿರೋದ್ರಿಂದಾಗಿ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನನಗೆ ಸ್ಯಾಟಿಸ್ಫೈಡ್ ಆಯಿತು. ನಿಮ್ಮ ಅನಿಸಿಕೆ ಏನಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಯಾರಾದರೂ ತಗೊಳ್ಳೋರಿದ್ರೆ ಸ್ವಲ್ಪ ರಿಸರ್ಚ್ ಮಾಡಿ ತಗೊಳ್ಳಿ, ನನಗೇನೋ ಇಷ್ಟ ಆಯಿತು. ಹಾಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ಕನ್ನಡದಲ್ಲಿ ಈ ಮೈಕ್ ಬಗ್ಗೆ ಯಾರೂ ರಿವ್ಯೂ ಮಾಡಿಲ್ಲ, ಅದಕ್ಕೋಸ್ಕರನೇ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಕನ್ನಡದಲ್ಲಿ ನನಗೆ ಯಾವುದೋ ರಿವ್ಯೂ ಸಿಕ್ಕಿಲ್ಲ ಈ ಮೈಕ್ ಬಗ್ಗೆ. ಸೊ ಆ ರೀಸನಿಂದ ನಾನು ಈ ರಿವ್ಯೂನ ಮಾಡ್ತಿರೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬ್ರದರ್ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.